ಪಾಟೀಲ್ ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000 ಅದನ್ನ ಅರ್ಥ ದುಡ್ಡು ತಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ. ನಮ್ಮ ದೇವ್ರು ಸಾರ್ ಸಿದ್ದರಾಮಯ್ಯ ಯಪ್ಪ 100ಕ್ಕೆ 100 ದೇವ್ರು ಸಾರ್ ಅವರಲ್ಲಿ ಏನೋ ಒಳ್ಳೇದಾಗ್ತದ. ಗುಲಾಬಿ ಸಾಯ್ತಾರೆ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತಟ್ಟೆ. ಇವತ್ತು ಗೊತ್ತಿನ ನಾನು 2 ಹೊತ್ತು ಊಟ. ಅವರು ಒಬ್ಬ ಸೀನಿಯರು. ಸ್ಥಳೀಯ ನಗರಸಭೆ ಪುರಸಭೆ ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಆಗುವಂತದ್ದು, ಅಲ್ಲಿ ಆಯ್ಕೆಯಾಗಿ ಅಪ್ರೂವಲ್ಗೆ ಅಷ್ಟೇ ಬರುವಂತದ್ದು. ದುಡ್ಡು ಕೊಟ್ರೆ ಮಾತ್ರ ಮನೆ ಅದು ಎಲ್ಲಿ ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಎಲ್ಲಿ ಕೊಡ್ತಾರ್ರಿ, ಹೆಂಗ್ ಕೊಡ್ತಾರ್ರಿ? ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ 17ನಲ್ಲಿ ಆದಂತದ್ದು 1,80,000 ಮನೆಗಳನ್ನು ಇನ್ನೂ ಮಟ್ಟ ಐ ನೋ ದ ಡಿಫಿಕಲ್ಟಿ. ನಾವು ನಮ್ಮ ಕ್ರಿಶ್ಚಿಯನ್ 3 ಸರ್, ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಕಾರ್ಡ್ ಮನುಷ್ಯ ಸರ್. ಆಫ್ ದಿ MLAs ಅಸಮಾಧಾನ ಅಂತಲ್ಲ, ಸಮಾಧಾನ ಇಲ್ಲದೆ ಇರಬಹುದು, ಆದ್ರೆ ಅಸಮಾಧಾನ ಅಂದ್ರೇನು ಎಕ್ಸ್ಟ್ರೀಮ್ ಇದಕ್ಕೆ ಹೋಗುತ್ತೆ. BR ಪಾಟೀಲ್ ಏನ್ ಹೇಳಿದ್ದಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದ್ದೀವಿ, ಜನ ಆಶೀರ್ವಾದ ಮಾಡಿದ್ದಾರೆ, ಅದನ್ನ ತಿಳ್ಕೋಬೇಕು. ಎಲ್ರಿಗೂ ಬುರುಡೆ ಬಿಡುವುದು, ತಿಪ್ಪೆ ಸಾರಿಸುವುದು, ಭ್ರಷ್ಟರನ್ನು ರಕ್ಷಣೆ ಮಾಡುವುದು, ಬೆಟರ್ ಮಾತುಗಳಿಂದ, ಇವೆಲ್ಲ ಮಾಮೂಲಿನ ಪ್ರಕ್ರಿಯೆಗಳು ಇತ್ತೀಚಿನ ದಿನಗಳಲ್ಲಿ. ಇಲ್ಲ ಬೈಸ್ಕೊಳಕ್ ರೆಡಿ ಅಂದ್ರೆ ತೆಪ್ಪಗೆ ಮನೆಯಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿರಿ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಈಗ ಮಾತಾಡ್ದವ್ರು ಯಾರ್ದು ಕೇಳಿಸ್ಕೋಬೇಡಿ, ಎಕ್ಸೆಪ್ಟ್ ಜಮೀರ್ದೊಂದು. ಜಮೀರ್ ಒಂದೇ ಕರೆಕ್ಟಾಗಿ ಮಾತಾಡಿರೋದು. 1,20,000 ರೂಪಾಯಿ ಕೊಡ್ತೀವಿ ಮನೇನ, ಬಡವ್ರ ಮನೇನ. ಅವ್ರ ಹತ್ರ ಕಾಸ್ಟ್ ತಗೊಳಕ್ಕಾಗ್ತದ? ನಮ್ಮ ಎಫರ್ಟು ಗೊತ್ತಲ್ಲ ಸರ್. ನಾನು ಮಿನಿಮಮ್ 14 ತಾಸು ಪಾಠ ಮಾಡ್ತೀನಿ ಸರ್. ಹುಳು ಬಂದು ಸಾಯ್ತಾರೆ. ತೊಗೊಂಡ್ರೆ ಹುಳ ಬಿದ್ದು ಸತ್ತೋಗ್ತಾರೆ. ಹೌದಾ? ಹುಳ ಬಿದ್ದ ರಾಜಕಾರಣಿಗಳು, ಅಧಿಕಾರಿಗಳು ಸಾಯೋದು ಚಾನ್ಸೇ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿ ಯಾಕೆ ಸರ್? ಹುಳ ಸತ್ತೋಗುತ್ತೆ. ರಿವರ್ಸು ಹುಳ ಸತ್ತೋಗುತ್ತೆ. ಅದಕ್ಕೆ ಒಂದು ಈಗ ನಾಗರಾವ್ ಬಂದು ಇವ್ರು ಕಡಿದ್ರೆ ಇವ್ರು ಸಾಯಲ್ಲ, ನಾಗರಾವ್ ಸತ್ತೋಗೋದು. ವಿಷ ಇವರಲ್ಲೇ. ಯಾವನ್ ಸಾಯ್ತನ್ರಿ? ಹಂಗೇನಾದ್ರು ಸತ್ತಿದ್ದರೆ ಮಿಸ್ಟರ್ ಜಮೀರ್, ಮಾನ್ಯ ಮಂತ್ರಿಗಳೇ, ಭಾಳ ಜನ ರಾಜಕಾರಣಿಗಳಿಗೆ ಮಕ್ಕಳು ಇರ್ತಿರ್ಲಿಲ್ಲ ಇವತ್ತು. ಸತ್ತೋಗಿರೋರು ಒಂದ್ಸರಿ ಹಿಂಗೆ ಹೊಡ್ಕೊಂಡು ಕೇಳ್ಕೊಳ್ಳಿ. ಪ್ಯಾವಿ ಅಂತ ಕೈಯಲ್ಲಿ ಆಡಿಸ್ತಿರ್ತೀರಲ್ಲ, ಒಂದ್ಸರಿ ಅದೇ ಹೊಡ್ಕೊಂಡು ಕೇಳ್ಕೊಳ್ಳಿ ಅದನ್ನು, ಎಷ್ಟು ಮಕ್ಕಳು ಸತ್ತೋಗ್ಬೇಕಾಗಿತ್ತು ಅಂತ. ಯಾರ ಮಕ್ಕಳು ಸಾಯೋದು ಬೇಡ ನನಗೆ, ಅದು ಯಾರಾದರೂ ಮಕ್ಕಳೇ ಅವ್ರ ಬಾಯಿಂದನೇ ಬಂತಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಎಷ್ಟು ಮಕ್ಕಳು ಸತ್ತೋಗ್ಬೇಕಾಗಿತ್ತು ಅಂತ. ಹಂಗೆ ಸಾಯೋದೇ ಆಗಿದ್ದಿದ್ರೆ ಅವರು ಮುಂದುವರೆದು ಹೇಳ್ತಾರೆ ಸರ್, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಬಡವ್ರ ಹತ್ರ ತಗೊಳಕ್ಕಾಗತ್ತಾ ಅಂತಾರೆ. ಯಾರೊಬ್ರ ಹತ್ರ ತಗೋಬೋದು, ತಗೊಳ್ಳಿ, ಮಜಾ ಮಾಡಿ, ಎಂಜಾಯ್ ಅಂತ ಹೇಳ್ಬೋದು ನಾವು ಅಲ್ವಾ? ಹಣ ತಗೊಂಡವ್ರ ಮಕ್ಕಳಿಗೆ ಶಾಪ ತಟ್ಟಬೇಕು. ಅವರೇ ಹೇಳಿದ್ರು ಶಾಪ, ಹಣ ತಗೊಂಡವ್ರ ಮಕ್ಕಳಿಗೆ. ಸರಿಯಪ್ಪ, ಒಂದು ಪಟ್ಟಿ ಕಳಿಸ್ತೀನಿ, ಅದು ಯಾರ್ಯಾರಿಗೆ ಶಾಪ ಕೊಡಿಸ್ತೀನಿ ಕೊಡಿಸ್ಬಿಟ್ರಪ್ಪ ನೋಡಿ. ನೋಡೋಣ, ಯಾಕ್ರಿ ಸುಮ್ಮನೆ ಬಿಡ್ತೀರಿ? ಅದನ್ನು ಪ್ರೂವ್ ಮಾಡಬೇಕು. ಯಾವನಾದರೂ, ನಾನು ಅವತ್ತೇ ಹೇಳಾಗಿದೆ, ಪ್ರೂವ್ ಮಾಡೋಕ್ಕೆ ಭಾರತ ದೇಶದಲ್ಲಿ ಬಕರಾ ರಾಜಕಾರಣಿ, ಕಚಡಾ ಅಧಿಕಾರಿ ಮತ್ತು ಬಕರಾ ಅಧಿಕಾರಿ ಒಬ್ಬ ಇಬ್ಬರು ಬಿಟ್ಟು ಇನ್ಯಾವುದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಸಾಧ್ಯ ಇಲ್ಲ. ಯಾವನ್ ಲೋಕಾನೂ ಇಲ್ಲ, ಯುಕ್ತಾನೂ ಇಲ್ಲ, ಆಯುಕ್ತಾನೂ ಇಲ್ಲ, ಪಾಯುಕ್ತಾನೂ ಇಲ್ಲ, ಕೋರ್ಟು ಇಲ್ಲ, ಯಾವುದೂ ಇಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಹೌದು 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 ಓಕೆ ಗೊತ್ತಾಯ್ತು. ಇಡಿ ಪಾಡಿ ಮಾಡಿ ಕೋಡಿ ಚಾಡಿ ಏನೇನೋ ಇವೆಲ್ಲ ಬುರ್ಡೆ ಹಾಕೊಂಡು ಸುಮ್ಮನೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕತ್ತ ಕೂತ್ಕೊಳ್ಳಿ. ಬರೀ ನಮ್ಮ ಟಿವಿಗೆ ಪೇಪರ್ಗೆ ನ್ಯೂಸ್ಗೆ ಅಷ್ಟೇ ನೀವಿರೋದು. ಬೆಳಗ್ಗೆ ರೈಡ್, ಮಧ್ಯಾಹ್ನ ರೈಡ್, ಸಂಜೆ ವಶ, ರಾತ್ರಿ ವಶ, ಬೆಳಗ್ಗೆ ವಶ, ಅವರನ್ನ ಜುಡಿಷಿಯಲ್ ಕಸ್ಟಡಿ, ಅಲ್ಲಿಂದ ಬೇಯ್ಲು, ಅದನ್ನ ಅಪೋಸ್, ಎಲ್ಲ ಡ್ರಾಮಾ ಮಾಸ್ಟರ್ಗಳ ಕಂಪನಿಗಳು.
ಒಂದಿನ ಯಾವುದೂ ಆಗಲ್ಲ. ಹಾಗಾಗಿ ಕಾಸು ತಗೊಳ್ಳೋರು ಹೆದರ್ಕೋಬೇಡಿ. ನಿಮ್ಮ ಯಾರ ಮಕ್ಕಳು ಸಾಯೋದು ಇಲ್ಲ, ಶಾಪನೂ ಬೀಳಲ್ಲ. ಏನೂ ಆಗಲ್ಲ. ಯಾಕೆ ಅಂದರೆ ದೇವ್ರಿಗೆ ಗೊತ್ತಾಗೋಗಿದೆ ನೀವೇ ಜಾಸ್ತಿ ಇದ್ದೀರಿ ಅಂತ. ಏನೋ ಯಾವುದೋ ಒಂದು ಕಾರಣಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ನೀವೇ ಜಾಸ್ತಿ ಇದ್ದಾಗ ಹೈಯೆಸ್ಟ್ ನಿಮಗೆ ಕೊಟ್ಬಿಟ್ರೆ ಅವನಿಗೆ ಎಲ್ಲಿ ಹೋಗ್ಬೇಕು ಭಕ್ತರ ಸಂಖ್ಯೆ? ಮೆಜಾರಿಟಿ ವಿನ್ಸ್. ಅವನಿಗೆ ಎಲ್ಲಿದೆ ಪಾಪ ಭಕ್ತರ ಸಂಖ್ಯೆ? 100 ಜನ ಭಕ್ತರಿದ್ದಾರೆ, 100ರಲ್ಲಿ 80 ಜನ ಹಿಂಗೆ ಆಗೋಗಿದ್ದಾರೆ. ಇನ್ನು 20 ಜನ ಇದ್ದಾರೆ ಲಡ್ಕಾಸಿಗಳು, ವೇಸ್ಟ್ ಬಾಡಿಗಳು. ಈ 80 ಜನಕ್ಕೆ ನೀವು ಶಿಕ್ಷೆ ಕೊಟ್ಟು ಮಕ್ಕಳನ್ನ ಸಾಯಿಸೋ ಶಾಪನೋ ಕೊಟ್ಬಿಟ್ರೆ ದೇವ್ರೇನು ಮಾಡಬೇಕು? 20 ಜನದ ಜೊತೆ ಕೊಣ ಅಂತ ಭಕ್ತರ ಜೊತೆ. ಸ್ವಾಮಿ ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮಗೆ. 80% ಕಳ್ಕೊಳಕ್ಕೆ ಆಗತ್ತಾ? ಅವನಿಗೂ ಗೊತ್ತಿದೆ, ಏನೂ ಆಗಲ್ಲ. ಗಾಡ್ ಎಂಜಾಯ್.